ನಾವು 2004 ನೋಡಿದಿಲ್ಲ. ನಾನು ಹೇಳ್ತಕ್ಕಂಥದ್ದು ಇವತ್ತು ಏನು ನಿಮ್ಮ ನಿವೇದನೆ ಮಾಡ್ಕೊಂಡಿದ್ರಿ ಅದರಲ್ಲಿ ಪ್ರಾಮಾಣಿಕವಾಗಿ ಅದಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಎಷ್ಟು ಅಸಾಧ್ಯ ಅಷ್ಟನ್ನು ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಅಂಬರೀಷ್ ಸಹಿತ ಮಾಡ್ತಾರೆ, ಮಾಡಬೇಕಾಗ್ತದೆ ಅನ್ನೋ ಮಾತು ಹೇಳಕ್ಕೆ ಇಚ್ಛೆ ಮಾಡ್ತಾ ಆಗಬೇಕು. ಜೊತೆಗೆ ಸೊಸೈಟಿಗಳು ಸಹಿತ ನೀವು ಸಹಿತ ಪ್ರಾಮಾಣಿಕ ನಡ್ಕೋಬೇಕು. ಕೆಲವೊಂದು ನಾನು ಯಾವ ಹೆಸರು ಹೇಳಕ್ ಹೋಗಲ್ಲ, ಯಾಕೆ ಅಂತಂದ್ರೆ ಕೃಷ್ಣ ಅವರು ಸದ್ಯ ರಾಷ್ಟ್ರ ಮಾಡ್ತಾ ಹೇಳಿದ್ರೆ ನಾವು ಹೊಸದಾಗಿ ಗೆದ್ದಂತ ಸಂದರ್ಭ ಈ ಸೊಸೈಟಿ ಒಳಗೆ ಸುಂಡಗಳು ಸ್ಟಾರ್ಟ್ ಆಗ್ಬಿಟ್ಟವೆ. ಈಗ ಸಣ್ಣ ಸಣ್ಣವು ಅವು ಹೆಗ್ಗಣ ಆಗಬಾರ್ದು, ಅದು ಹುಷಾರು ಕಾಯ್ಕೊಳ್ಳಿ, ಹೆಗ್ಗಣ ಆದ್ರೆ ನನ್ನ ಮಕ್ಕಳ ಓದಿ ನೀವು ಅಂತ ಹೇಳೋದು. ಅವು ಆಗಿದ್ದೋಗ್ಬಿಟ್ಟು ನನಗೆ ಗೊತ್ತಿಲ್ಲ, ಪ್ರಶ್ನೆ ಬೇರೆ. ಎಲ್ಲೋ ಒಂದ್ ಕಡೆ ರೈತ ಸ್ನೇಹಿ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ಬ್ಯಾಂಕ್ ವಿಚಾರ ಹೇಳೋದು ನಿಜ, ಕೆಲವರು ಕಾಯಿನ ಅಂತ ಹೇಳೋರು, ಬೇಕು ಅಂತ ಹೇಳೋರು ಗೊತ್ತಿಲ್ಲ ನಮ್ಮ ಸೆಕ್ರೆಟರಿಗಳು ಸಹಿತ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಬೇರೆ ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡ್ತಂದ್ರೆ ಕಾಫಿ ತರಿಸಿ, ಟೀ ತರಿಸಿ, ವಾಡಿಕ ಕೂರ್ಸ್ಕೊಂಡು ಮಾಡ್ತಾರೆ. ನೀವೇನ್ ಮಾಡ್ತೀರಿ? ಸಹಕಾರ ಕ್ಷೇತ್ರ ನೀವು 100 ಪೇಮೆಂಟ್ ನಮ್ಮಿಂದೇ ಹೋಗ್ಬೇಕಂತ ಹೇಳ್ತೀರಿ. ವರ್ಷಕ್ಕೆ 1300-1400 ಕೋಟಿ ಟ್ರಾನ್ಸಾಕ್ಷನ್ ಆಯ್ತಾ ಇದೆ. ನೀವೇನ್ ಮಾಡ್ತಾರೆ? ರಶೀದ್ ಅಂತ ಯಾರು ಕೊಡೋಕೆ ಅನ್ಕೊಂಡಿರ್ತಾರೆ, ತಡ್ಕೊಳ್ಳಲ್ಲ. ಕುಮಾರ್ 4 ತಪ್ಪು ಮಾಡ್ತಾನೆ, ಅವನು ಸೊಸೈಟಿದವನೇ, ಈ ಕಡೆ ಡೈಲಿ ಅವನೇ, ಯಾರು ತಡ್ಕೊಳ್ಳೋದು ಅದೇಕೆ ಸರಿಗೋ ತಪ್ಪ ಗೊತ್ತಿಲ್ಲ. ಅಲ್ಲಿ ನೀವೇನಾರ ಅದನ್ನ ಕರೆಕ್ಷನ್ ಮಾಡದೇ ಇದ್ರೆ ಅದು ನಾಳೆ ಬೇರೆಗೆ ಬೇರೆ ತರ ಡೆವಲಪ್ಮೆಂಟ್ ಆಗಿದೆ. ಅವಾಗ ಇನ್ನೊಂದ್ ಕಡೆ ಬಾಂಧವ್ಯ ಕಡಿಮೆ ಆಗಿದೆ. ಅದನ್ನ ಕಣ್ಗಾವಲು ಕಾಯಬೇಕು, ಅದ್ರ ಬಗ್ಗೆ ಸೂಕ್ಷ್ಮ ಗಮನ ಹರಿಸಲೇಬೇಕು. ಕಾರಣ ನಿಮ್ಮ ವಹಿವಾಟದ ಮುಕ್ಕಾಲು ಭಾಗ ಡೈಲಿ ವ್ಯವಹಾರ ಇರೋದ್ರಿಂದ ಸ್ವಲ್ಪ ಜವಾಬ್ದಾರಿ ಬಗ್ಗೆ ಗಮನ ಹರಿಸಿ ಅನ್ನೋ ಮಾತು ಹೇಳಿ ಇಲ್ಲಿ ಕರೆದು